ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅಪ್ಪಿಸ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಡೇ 4 ಕ್ಯಾನ್ವಾಸ್ಗೆ. ಸೊ ಇವತ್ತು ಯಾವ ರೀತಿ ಡೇ 4 ಕ್ಯಾನ್ವಾಸ್ನ ಹೆಂಗೆ ಮಾಡ್ತೀನಿ ಅಂತ ನಾನು ನಿಮಗೆ ಈ ಲಾಗಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ ಗಾಯ್ಸ್. ಸೊ ನಾನಿವತ್ತು ಸ್ಕೂಟಿ ತಗೊಂಡು ಹೋಗ್ತಾ ಇಲ್ಲ, ಸೊ ರಿಸ್ಕ್ ತಗೊಂಡು ಹೋಗೋದ್ರಲ್ಲಿ ಮಜಾನೇ ಇರುತ್ತೆ. ಸೊ ಹಾಗಂತ ಬಂದೆ ನಾನು. ಸೊ ಯಾರೋ ನನಗೆ ತಿಮ್ಕಟ್ಟಿ ಮಠ ಡ್ರಾಪ್ ಮಾಡಿದರು. ಸೊ ಅವರು ತುಂಬ ಖುಷಿ ಅನಿಸ್ತು, ಅವ್ರ ದೇವ್ರನ್ನ ಚೆನ್ನಾಗಿಡ್ಲಿ ಅಂತ ಹೇಳ್ತಾ ಸೊ ಇವ್ರ ಜೊತೆ ಜಾಯ್ನ್ ಆಗಿ ಕ್ಯಾನ್ವಾಸಿಗೆ ಫ್ರೆಂಡ್ಸ್. ಸೊ ಜಾಯ್ನ್ ಆದ ತಕ್ಷಣ ಇಲ್ಲೆಲ್ಲ ಕ್ಯಾನ್ವಾಸ್ ಸ್ಟಾರ್ಟ್ ಮಾಡಿದ್ವಿ. ತಿಮ್ಮನಕಟ್ಟೆ ತುಂಬ ದೊಡ್ಡ ಊರಾದ್ರಿಂದ ಅವತ್ತು ತುಂಬಾ ಟೈಮ್ ಹಿಡಿತು. ಬಟ್ ಸ್ಟಿಲ್ ಕೆಲವೊಂದು ಜನ ಆಚೆ ಈಚೆ ಹೋಗಿ ಮಾಡಿದ್ರಲ್ಲ, ಆ ಕಡೆ ಈ ಕಡೆ ಸ್ವಲ್ಪ ಜನ ಹೋಗಿ ಮಾಡಿದ್ವಿ. ಸೊ ಹಂಗಾಗಿ ಏನು ಅನಿಸ್ಲಿಲ್ಲ. ಇಲ್ಲಿ ಬಡ್ಡೆ ಕೊರಿತಾ ಇದ್ರು, ಇಲ್ಲಿ ಕದಗಳು ಅವನ್ನೆಲ್ಲ ಮಾಡ್ಲಿಕ್ಕೆ ಫೇಮಸ್ ಅಂತ ಹೇಳ್ತಾರೆ. ಹಾಗಂತ ನಾವು ಇಲ್ಲಿ ಆಂಜನೇಯ ಟೆಂಪಲಿಗೆ ಬಂದ್ವಿ. ಅಲ್ಲೂ ಕೂಡ ನಮಸ್ಕಾರ ಮಾಡಿಬಿಟ್ಟು ಇಲ್ಲಿ ದುಡ್ಡು ಬಿಡಿಸ್ಕೊಡ್ಬೇಕಿತ್ತು ನಮ್ಮ ಸರಿಗೆ. ಸೊ ದುಡ್ಡು ಬಿಡಿಸ್ಕೊಡೋಣ ಅಂತ ಬಂದು. ಈ ATM ತುಂಬಾ ಚೆನ್ನಾಗಿದೆ, ನನಗೆ ನೋಡಿ ತುಂಬಾ ಇಷ್ಟ ಆಯಿತು. ಮನಿ ತೊಗೊಂಡಿಂದ ಹಿಡಿದು ಎಲ್ಲದು ಹಂಗಂತ ನಮ್ಮ ಸಿಸ್ಟರ್ಸ್ ಏನಾದರೂ ಬಿಡ್ತಾರೆ, ಇಲ್ಲೂ ಕೂಡ ಹಣ್ಣು ತಗೊತಾ ಇದ್ರು. ಇದೆ ನೋಡಿ ನಮಗೆ ಸಾರಥಿ ಹೇಗಿದೆ, ಚೆನ್ನಾಗಿದೆ ಅಲ್ವಾ? ಇಷ್ಟು ಹೇಳ್ತಾ ಮತ್ತೆ ನಾವು ವಾಸನ ಕಡೆ ಬಂದ್ವಿ. ಸೊ ವಾಸನದಲ್ಲಿ ಇಲ್ಲಿ ಸ್ಟೂಡೆಂಟ್ಸ್ ಬಿಡ್ತಾನೆ ಇರಲಿಲ್ಲ. ಸೊ ಅವರಿಗೂ ಹೇಳಿದೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀವಿ. ಅವರು ಕೂಡ ಹಾಯ್ ಮಾಡಿದರು. ಖುಷಿ ಅನಿಸ್ತು ಗಾಯ್ಸ್, ನನಗೆ ತುಂಬಾ ಖುಷಿ ಅನಿಸ್ತು. ಮಕ್ಕಳು ಮನಸ್ಸಲ್ವಾ, ಒಂಥರ ಮುಗ್ಧ. ಅವರಂತರೂ ಭಾಳ ಖುಷಿಯಾಗಿದ್ದರು. ಸೊ ನೆಕ್ಸ್ಟ್ ಊಟಕ್ಕೆ ಅಂತ ಸ್ಕೂಲ್ ಹತ್ರ ನಿಲ್ಲಿಸಿದ್ರು. ನನಗೆ ಇಷ್ಟ ಆಗಲಿಲ್ಲ ಊಟ ಮಾಡಲಿಕ್ಕೆ. ಸೊ ಹಂಗಾಗಿ ನಾನು ಹೋಗ್ತೀನಿ ಅಂತ ನನ್ನ ಮನೆ ಕಡೆಗೆ ಬಂದೆ. ಇಷ್ಟು ಹೇಳ್ತಾ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ಇನ್ನೂ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಬಾಯ್.